ಡಿಕೆಶಿ ಪಟ್ಟಾಭಿಷೇಕ ಇನ್ನೂ ಫೈನಲ್ ಆಗದ ಸಚಿವರ ಪಟ್ಟಿ. ದೆಹಲಿಯಲ್ಲಿ ಡಿಕೆಶಿ ಸಂಪುಟ ರಚನೆಗೆ ಹೈಕಮಾಂಡ್ ಕಸರತ್ತು ಮಾಡ್ತಾ ಇದೆ. ಸಿದ್ದು ಡಿಕೆಶಿ ಹೈಕಮಾಂಡ್ 3 ಲಿಸ್ಟ್ ಯಾರಿಗೆ ಲಕ್? ಹಾಗಾದ್ರೆ 1 ಗಂಟೆಯಿಂದ ಖರ್ಗೆ ಮನೆಯಲ್ಲಿ ಪಂಚ ನಾಯಕರ ಸಭೆ ನಡೀತಾ ಇದೆ. ಸಿದ್ದು ಡಿಕೆಶಿ ವೇಣುಗೋಪಾಲ್ ಖರ್ಗೆ ರಾಹುಲ್ ಗಾಂಧಿ ಸಭೆ ಮಾಡ್ತಾ ಇದ್ದಾರೆ. ಹಿರಿಯರು ಕಿರಿಯರು ಜಾತಿವಾರು ಯಾರ್ಯಾರಿಗೆ ಅವಕಾಶ ಕೊಡಬೇಕು ಅಂತ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ. ಹಿರಿಯರು ಕಿರಿಯರು ಜಾತಿವಾರು ಹೊಸಬರು ಹೀಗೆ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗ್ತಾ ಇದೆ. ನಾಳೆ ಡಿಕೆಶಿ ಪಟ್ಟಾಭಿಷೇಕ ನಡೀತಾ ಇದೆ. ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ 10 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಡಿಸಿಎಂ ಬಗ್ಗೆ ಕೂಡ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಯಾರಿಗೆ ಕೊಡಬೇಕು, ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ನಾವು ಹಿರಿಯರಿದ್ದೀವಿ, ನಮಗೆ ಅವಕಾಶವನ್ನ ಕೊಡಿ ಅಂತ ಹಿರಿಯರು ಕೇಳ್ತಾ ಇದ್ರೆ, ಹೊಸಬ್ರಿಗೂ ಅವಕಾಶ ಮಾಡಿಕೊಡಿ, 3 ವರ್ಷ ಅವರು ಸಚಿವರಾಗಿದ್ರು, ನಮಗೂ ಅವಕಾಶ ಕೊಡಿ ಅಂತ ಹೊಸಬರು ಕೇಳ್ತಾ ಇದ್ರೆ, ಜಾತಿಯ ಆಧಾರದ ಮೇಲೆ ಕೊಡಬೇಕು, ನೀವು ಕಡೆಗಣನೆ ಮಾಡಬಾರ್ದು ಅಂತ ಈ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ. ಹೀಗಾಗಿ ಈ ಸಭೆಯಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಮೀಟಿಂಗ್ ನಡೀತಾ ಇದೆ. ಯಾರ್ಯಾರಿಗೆ ಯಾವ್ಯಾವ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಇವತ್ತು ಪಟ್ಟಿ ರಿಲೀಸ್ ಆಗಬಹುದಾ? ಚಾನ್ಸಸ್ ಎಷ್ಟಿದೆ? ವಿನಿತಾ, ಆ ಒಂದು ಪ್ರಯತ್ನ ಅಂತೂ ನಡೀತಾ ಇದೆ ಹೈಕಮಾಂಡ್ ನಾಯಕರಿಂದ. ನಾವು ಈಗ ಖರ್ಗೆ ಅವರ ನಿವಾಸದಲ್ಲಿದ್ದೇವೆ. ಎಲ್ಲರೂ ಕೂಡ ಇಲ್ಲಿಗೆ ಆಕಾಂಕ್ಷಿಗಳ ಆದಿಯಾಗಿಯೂ ಕೂಡ ಇಲ್ಲಿಗೆ ಬಂದಿರುವಂತದ್ದು ನಾವು ನೋಡ್ತೇವೆ. ಅಂದ್ರೆ ಕಳೆದ 1 ಗಂಟೆಯಿಂದಲೂ ಕೂಡ ಒಂದು ಸಭೆ ನಡೀತಾನೆ ಇರುವಂತದ್ದು ಕರ್ನಾಟಕದ ವಿಚಾರವಾಗಿ, ಕರ್ನಾಟಕದ ಬೆಳವಣಿಗೆಗಳ ಕುರಿತಾಗಿ. ಜೊತೆಗೆ ಈ ಸಭೆಯ ಇದರಲ್ಲಿ ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಿರುವ ಕಾರಣಕ್ಕೋಸ್ಕರ ಯಾವುದೇ ಅಂದ್ರೆ ಇದ್ದಂತ ಗೊಂದಲಗಳು ಅಥವಾ ಕೆಲವು ಆಕ್ಷೇಪಣೆಗಳು ಎಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ. ಯಾಕೆ ಅಂತ ಅಂದ್ರೆ ಕೆಲವು ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಕೆಲವು ಆಕ್ಷೇಪಗಳು ಇರ್ತವೆ. ಒಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಬಹುದು, ಈ ಹೆಸರು ಬೇಡ, ಈ ಹೆಸರು ಬೇಕು ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರು ಅದಕ್ಕೆ ಅದೇ ಬೇಕು ಅಂತ ಪಟ್ಟಿ ಹಿಡಿಬಹುದು. ಸೊ ಈ ತರದವೆಲ್ಲವೂ ಕೂಡ ಇರ್ತವೆ. ಸೊ ಅದನ್ನೆಲ್ಲವೂ ಕೂಡ ಒಂದು ಮ್ಯಾನೇಜ್ ಮಾಡ್ಲಿಕ್ಕೆ ಮತ್ತೆ ಪುನಃ ರಾಹುಲ್ ಗಾಂಧಿ ಅವರ ಹತ್ರ ಹೋಗ್ಬೇಕಾಗಿರುತ್ತೆ. ಆದ್ರೆ ಅದೇ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಅವರೇ ಇಲ್ಲಿರುವ ಕಾರಣಕ್ಕೋಸ್ಕರ ಸೊಲ್ಯೂಷನ್ ಕೂಡ ಬೇಗ ಆಗುತ್ತೆ ಅನ್ನುವಂತ ಮಾಹಿತಿಗಳು ಒಳಗಡೆಯಿಂದ ಲಭ್ಯ ಆಗ್ತಾ ಇರುವಂತದ್ದು. ಅನೇಕ ಸಚಿವಾಕಾಂಕ್ಷಿಗಳು ಕೂಡ ಬಂದಿರುವಂತದ್ದು ನಾವು ನೋಡಬಹುದು. ಅಲ್ಲಿ ಆರಿಸ್ ಅವರು ಇದ್ದಾರೆ, ನಾಡಗೌಡರು ಇದ್ದಾರೆ, ಟಿ.ಬಿ. ಜಯಚಂದ್ರ ಇದ್ದಾರೆ. ಎಲ್ಲರೂ ಕೂಡ ಬಂದಿದ್ದಾರೆ. ತಮ್ಮ ಅಹವಾಲುಗಳನ್ನ ಈಗ ಆಲ್ರೆಡಿ ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮಗೆ ಏನು ಬೇಕು ಅನ್ನುವಂಥದ್ದನ್ನ ಆಗ್ಲೇ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ತಯಾರಿ ಕೂಡ ಆಗ್ತಾ ಇರುವಂತದ್ದು. ಈ ಆದಷ್ಟು ಬೇಗ ಕರ್ನಾಟಕದ ಪಟ್ಟಿಯನ್ನು ಓಕೆ ಮಾಡೋಣ ಅನ್ನುವಂತ ತಯಾರಿ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಇನ್ನು ಯಾವ್ದಾದ್ರು ಆಡಿಂಗ್ ಮಾಡುವಂತದ್ದ ಏನು ಅನ್ನುವಂತ ಪ್ರಶ್ನೆ ಕೂಡ ಇತ್ತು. ಯಾಕಂದ್ರೆ ಈಗ ಸದ್ಯಕ್ಕೆ ಮೊದಲು ನಾಯಕರು ಕೊಟ್ಟಂತ ಪಟ್ಟಿ ಓಕೆ ಆಗುತ್ತೆ, ಆ ನಂತರ ಹೈಕಮಾಂಡ್ ಏನಾದ್ರೂ ಸೇರಿಸುವಂತದ್ದಿದ್ರೆ ಅದು ಆಗುತ್ತೆ. ಸೊ ಈ ರೀತಿಯ ಕೆಲಸ ಆಗ್ಬೇಕಾಗಿರುತ್ತೆ. ಪಟ್ಟಿಗಳಿಗೆ ಚೇಂಜಸ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಿತ್ತು. ಆದ್ರೆ ಈಗ ಅದಕ್ಕೆ ಎಲ್ಲರೂ ಕೂಡ ನಾಯಕರು ಇಲ್ಲೇ ಇರುವ ಕಾರಣಕ್ಕೋಸ್ಕರ
ಅದು ಅಂತಿಮಗೊಳ್ಳುತ್ತೆ ಪಟ್ಟಿ ಅನ್ನುವಂಥದ್ದು, ಯಾವುದೇ ಗೊಂದಲಗಳಿಲ್ಲದೆ ಅಂತಿಮಗೊಳ್ಳುತ್ತೆ ಅಥವಾ ಆಕ್ಷೇಪಣೆಗಳಿಲ್ಲದೆ ಅಂತಿಮಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ಈಗ ಪ್ರಮುಖ ಪ್ರಶ್ನೆ ಏನು ಅಂತ ಅಂದರೆ, DCM ಇರ್ತಾರಾ ಇಲ್ವಾ, DK ಶಿವಕುಮಾರ್ ಅವರ ಸರ್ಕಾರದಲ್ಲಿ DCM ಇರ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸ ಆಗ್ತಾ ಇದೆ. DK ಶಿವಕುಮಾರ್ ಅವರು ಇದಕ್ಕೆ ಬಿಲ್ಕುಲ್ ಬೇಡ, DCM ಬೇಡ, ಇನ್ನೊಂದು ಪವರ್ ಸೆಂಟರ್ ಕ್ರಿಯೇಟ್ ಆಗೋದು ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಆದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಬಣ ಇಲ್ಲ, DCM ಇರಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದಕ್ಕೆ ಓಕೆ ಅನ್ನುತ್ತೆ ಹೈಕಮಾಂಡ್, ಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಬಂದಿರುವಂಥ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ತಾರಾ ಅನ್ನುವಂಥ. ಯಾಕೆ ಅಂದರೆ ಹಿರಿಯ ಸಚಿವರುಗಳಿಗೆ ಸಮುದಾಯದ ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಮಾಡುವ ಕಾರಣಕ್ಕೋಸ್ಕರ ಇದು ಬಹಳ ಅಗತ್ಯ ಆಗುತ್ತೆ ಅನ್ನುವಂಥ ವಾದವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇರುತ್ತಾ ಇಲ್ವಾ ಅಂತ ಪ್ರಶ್ನೆಗೆ ಈಗ ಹೈಕಮಾಂಡ್ ಒಂದು ಕಾಲ್ ತಗೋಬೇಕಾಗಿದೆ. ಆ ಕಾಲನ್ನ ಈಗ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ ಬಹುತೇಕ. ಯಾಕಂದ್ರೆ ಕಳೆದ ಬಾರಿ ಫಸ್ಟ್ ಟೈಮ್ ಇದಕ್ಕೆ ಸಂಬಂಧಪಟ್ಟಾಗ ಭೇಟಿ ಆಗಿದ್ದಂಥ ಸಂದರ್ಭದಲ್ಲಿ ಇದ್ರೆ ಒಳ್ಳೆಯದು ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ರೆಪ್ರೆಸೆಂಟೇಷನ್ ಮಾಡೋಣ ಅನ್ನುವಂಥದ್ದಿತ್ತು. ಸೊ ಇದಕ್ಕೆ ಬಿಲ್ಕುಲ್ ಬೇಡ, ಆ ಸಂದರ್ಭವೇ ಬೇರೆ, ಈ ಸಂದರ್ಭವೇ ಬೇರೆ ಅನ್ನುವಂಥ ವಿವರಣೆಯನ್ನ DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಆಗಿದೆ. ಅದರ ನಡುವೆಯೂ ಕೂಡ ಸಿದ್ದರಾಮಯ್ಯ ಅವರ ಬಣ ಇರಬೇಕು ಅನ್ನುವಂಥ ವಾದವನ್ನ ಮಂಡಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಇದನ್ನ ಪರಿಶೀಲಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ವಿನಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.